ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SATS ಕರ್ನಾಟಕದಲ್ಲಿ 2024-25ನೇ ಸಾಲಿನ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ಯಾವ್ಯಾವ ಟೈಟಲ್ಗಳು ಟೆಕ್ಸ್ಟ್ ಬುಕ್ ಸರಬರಾಜು ಆಗಿದೆಯೋ ಅದನ್ನು ನೋಡಿಕೊಂಡು ಅದನ್ನು ಸೇವ್ ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ಫೈನಲ್ ಸಬ್ಮಿಟನ್ನು ಹೇಗೆ ಕೊಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ SATS ಕರ್ನಾಟಕ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗ್ತದೆ. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಹಾಗೆಯೇ ಇಲ್ಲಿ ಎಡಭಾಗದಲ್ಲಿ ಸಾಕಷ್ಟು ಮೆನುಗಳಿದೆ. ಅದರಲ್ಲಿ ನಾವು ನೋಡ್ಬೋದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ರಿಸೀವ್ ಡೆಲಿವರಿ ಚಲನ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ಗಮನಿಸ್ಬೋದು ರಿಸೀವ್ ಡೆಲಿವರಿ ಚಲನ್ ಡೀಟೇಲ್ ಅಂತೇಳಿ ಇದೆ. ಅಕಾಡೆಮಿಕ್ ಇಯರನ್ನು ನೋಡ್ಬೋದು. ಓಕೆ, ಹಾಗೆಯೇ DC ನಂಬರ್ ಅಂತೇಳಿ ಒಂದು ಹೈಪರ್ ಲಿಂಕ್ ಇದೆ ಬ್ಲೂ ಕಲರ್. ಓಕೆ, ನೆಕ್ಸ್ಟ್ DC ಟೈಪ್ ಇದೆ, ಹಾಗೆಯೇ ಸಪ್ಲೈ ಡೇಟ್ ಇದೆ, ಹಾಗೆಯೇ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ. ಓಕೆ, ಟೋಟಲ್ ಬುಕ್ಸ್ ಸಪ್ಲೈಡ್, ಎಷ್ಟು ಬುಕ್ಗಳನ್ನು ಸರಬರಾಜು ಮಾಡಲಾಗಿದೆ ಅಂತೇಳಿದೆ. ಹಾಗೆಯೇ ರಿಸೀವ್ಡ್ ಕ್ವಾಂಟಿಟಿ ಅಂತಿದೆ, ಇಲ್ಲಿ 0 ಇದೆ, ಅಂದರೆ ನಾವೇನು ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿಲ್ಲ. ಮೊದಲಿಗೆ ನಾವು ಈ ಹೈಪರ್ ಲಿಂಕನ್ನು DC ನಂಬರ್ ಅಂತೇಳಿದೆಯಲ್ಲ ಬ್ಲೂ ಕಲರ್, ಈ ಒಂದು ಹೈಪರ್ ಲಿಂಕನ್ನು ಕ್ಲಿಕ್ ಮಾಡಬೇಕು. ನಂತರ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತೇಳಿ ಬರ್ತದೆ. ಓಕೆ, ಇಲ್ಲಿ ನಾವೆಲ್ಲ ಮಾಹಿತಿಯನ್ನು ನೋಡ್ಬೋದು. ಓಕೆ, ಕ್ಲಾಸ್ ಇದೆ, LPS ಆದರೆ 1 to 5th ವರೆಗೂ ಡಿಸ್ಪ್ಲೇ ಆಗ್ತದೆ. ಹಾಗೆಯೇ HPS ಆದರೆ 1 to 7th ವರೆಗೂ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಹೈಸ್ಕೂಲಿಗೆ 8th, 9th, 10th ಬರ್ತದೆ. ಓಕೆ, ಇಲ್ಲಿ ನಾವು ಕ್ಲಾಸ್ ಸ್ಟ್ರೆಂತನ್ನು SATS ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಪ್ರತಿಯೊಂದನ್ನು ಎಷ್ಟು ಬುಕ್ಸನ್ನು ನಾವು ಸಪ್ಲೈ ಮಾಡಲಾಗಿದೆ ಪ್ರತಿಯೊಂದನ್ನು ನೋಡ್ಬೋದು. ಹಾಗೆಯೇ ಟೋಟಲ್ ಬುಕ್ಸ್ ರಿಸೀವ್ಡ್ ಅಂತಿದೆಯಲ್ಲ, ಇಲ್ಲಿ 0 ಇದೆ, ಅಂದರೆ ನಾವಿನ್ನು ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿಲ್ಲ. ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಲಿಕ್ಕೆ ಕ್ಲಾಸ್ ಅಂತ ಹೇಳಿದೆಯಲ್ಲ, ಅಲ್ಲಿ ಬ್ಲೂ ಕಲರ್ ನಂಬರ್ ಇದೆ, ಕ್ಲಾಸ್ 1 2 3 4 5 6 7 ಈ ರೀತಿ. ಓಕೆ, ಆ ಒಂದು ಕ್ಲಾಸ್ನ ಮೇಲೆ ಬ್ಲೂ ಕಲರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಗಮನಿಸ್ಬೋದು ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತೇಳಿದೆ. ಕ್ಲಾಸ್ ಫಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ, ಅದಕ್ಕೆ ಸಂಬಂಧಪಟ್ಟಂಥ ಟೈಟಲ್ಗಳು ಇಲ್ಲಿ ಓಪನ್ ಆಗ್ತದೆ. ಮೊದಲಿಗೆ ರಿಸೀವ್ಡ್ ಡೇಟ್ ಅಂತೇಳಿ ಇದೆಯಲ್ಲ, ಇದನ್ನು ನಾವು ಕ್ಯಾಲೆಂಡರ್ನ ಕ್ಲಿಕ್ ಮಾಡಿಕೊಂಡು ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಸೀವ್ ಡೇಟ್ ಒಂದು ತರಗತಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಓಕೆ, ಪುನಃ ಎಲ್ಲ ತರಗತಿಗೂ ಕೂಡ ಈ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಆ ತರಗತಿಯ ಮೊದಲನೇ ಹಂತದಲ್ಲಿ ಎಷ್ಟು ಟೆಕ್ಸ್ಟ್ ಬುಕ್ಕನ್ನು, ಯಾವ್ಯಾವ ಟೈಟಲ್ ಟೆಕ್ಸ್ಟ್ ಬುಕ್ಗಳನ್ನು ಸರಬರಾಜು ಮಾಡಲಾಗಿದೆಯೋ ಆ ಒಂದು ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು. ಎಷ್ಟು ಬುಕ್ಸಿಗೆ ನಾವು ಇಂಡೆಂಟ್ ಕೊಟ್ಟಿದ್ವಿ, ಹಾಗೆಯೇ ಎಷ್ಟು ಬುಕ್ಸನ್ನು ಸಪ್ಲೈ ಮಾಡಲಾಗಿದೆ. ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಅಂತೇಳಿ ಅಲ್ಲೂ ಕೂಡ ಆ ಒಂದು ನಂಬರ್ ಆಟೋಮೆಟಿಕ್ ಆಗಿ ಬಂದಿರ್ತದೆ. ಓಕೆ, ನಾವು ಇದನ್ನು ನೋಡಿಕೊಂಡು ಸೇವ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ದಿಸ್ ಈಸ್ ದ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತೇಳಿದೆ. ಸರಿಯಾಗಿದ್ದರೆ ಮಾತ್ರ ನೀವು ಓಕೆ ಅಂತೇಳಿ ಕೊಡಿ. ಪುನಃ ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ, ಓಕೆ ಮೇಲೆ ಕೊಡಿ. ಆ ತರಗತಿಯ ಆ ಟೈಟಲ್ಗಳು ಈಗ ಸೇವ್ ಆಗ್ತದೆ. ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ತರಗತಿಯನ್ನು ನಾವು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು. ಓಕೆ, ಟೋಟಲ್ ಬುಕ್ಸ್ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿದ್ದೇವೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಫಾರ್ ದಿಸ್ ಸ್ಟ್ಯಾಂಡರ್ಡ್ ಡೇಟಾ ಈಸ್ ಆಲ್ರೆಡಿ ಸಬ್ಮಿಟೆಡ್ ಅಂತೇಳಿ ಬರ್ತದೆ, ಅಂದರೆ ಆ ತರಗತಿಯ ನಾವು ಬುಕ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೇವೆ. ಪುನಃ ಬ್ಯಾಕ್ ಬಂದು ನಾವಿಲ್ಲಿ ಗಮನಿಸ್ಬೋದು ಕ್ಲಾಸ್ ಫಸ್ಟ್ನ ಕೊನೆ ಕಾಲಮಲ್ಲಿ ರಿಸೀವ್ಡ್ ಡೇಟ್ ಅಂತಿದೆಯಲ್ಲ, ಇಲ್ಲಿ ಬಂದಿದೆ ಯಾವತ್ತು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಅದೇ ರೀತಿ ಮತ್ತೊಂದು ತರಗತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಪ್ರತಿಯೊಂದು ತರಗತಿಯನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ಟೈಟಲ್ಗಳನ್ನು ನೀವು ನೋಡಿಕೊಂಡು ಸರಿ ಇದೆಯಾ ಅಂತೇಳಿ, ಹಾಗೆಯೇ ಗುಡ್ ಕಂಡೀಷನ್ ಇರ್ತಕ್ಕಂಥ ಬುಕ್ಸನ್ನು ಎಷ್ಟನ್ನು ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಆ ಕಾಲಮನ್ನು ನೋಡಬೇಕು. 0 ಬಂದಿದ್ದರೆ ನೀವು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ. ಆಲ್ರೆಡಿ ಇಲ್ಲಿ ಬಂದಿರೋದ್ರಿಂದ ನೀವು ಯಾವುದೇ ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಎಷ್ಟು ಬುಕ್ಸ್ಗೆ ನೀವು ರಿಕ್ವೆಸ್ಟನ್ನು ಕೊಟ್ಟಿದ್ರಿ, ಹಾಗೆಯೇ ಎಷ್ಟು ಬುಕ್ಸನ್ನು ಸರಬರಾಜು ಮಾಡಲಾಗಿದೆ, ಎಷ್ಟು ಬುಕ್ಸನ್ನು ನೀವು ಗುಡ್ ಕಂಡೀಷನ್ನಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಈ 3 ಕಾಲಮ್ಗಳನ್ನು ನೀವು ಗಮನಿಸ್ಕೊಂಡು ನೆಕ್ಸ್ಟ್ ನೀವು ಸೇವ್ ಮಾಡಿ. ದಿಸ್ ಈಸ್ ಎ ಫೈನಲ್ ಸಬ್ಮಿಟ್, ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ. ಓಕೆ, ಪುನಃ ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ಗಮನಿಸ್ಬೋದು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಹಾಗೆಯೇ ಆ ತರಗತಿಯ ಮುಂದೆ ನಾವು ಗಮನಿಸ್ಬೋದು ಲಾಸ್ಟ್ ಕಾಲಮಲ್ಲಿ ಡೇಟ್ ಬಂದಿದೆ. ಹಾಗೆಯೇ ಟೋಟಲ್ ಬುಕ್ಸ್ ರಿಸೀವ್ಡ್ ಅಂತಿದೆಯಲ್ಲ, ಆ ಕಾಲಮಲ್ಲಿ ನಾವು ಎಷ್ಟು ಬುಕ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೀವೋ ಆ ನಂಬರ್ ಬಂದಿದೆ. ಓಕೆ, ಕ್ಲಾಸ್ ಫಸ್ಟಲ್ಲಿ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನಂಬರ್ ಬಂದಿದೆ. ಹಾಗೆಯೇ ಕ್ಲಾಸ್ 2ನ ರಿಸೀವ್ ಮಾಡ್ಕೊಂಡಿವಿ, ಅದರಲ್ಲಿ ನಂಬರ್ ಬಂದಿದೆ. 3 4 5 ರಿಸೀವ್ ಮಾಡಿಲ್ಲ, ಹಾಗಾಗಿ 0 ಇದೆ. ಆ ತರಗತಿಗಳನ್ನು ಕೂಡ ನಾವು ಇದೇ ರೀತಿ ನಾವು ಕ್ಲಾಸನ್ನು ಕ್ಲಿಕ್ ಮಾಡಿಕೊಂಡು
ಅದರಲ್ಲಿ ಇರ್ತಕ್ಕಂಥ ಎಲ್ಲ ಟೈಟಲ್ಗಳನ್ನು ನೋಡಿಕೊಂಡು ಆ ಒಂದು ಬುಕ್ಸನ್ನು ನಾವು ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ನಲ್ಲಿ ಆ ಒಂದು ಬುಕ್ಸ್ಗಳ ಸಂಖ್ಯೆ ಸರಿಯಾಗಿ ಬಂದಿದೆಯಾ ಅಂತೇಳಿ ನೋಡ್ಕೊಳ್ಳಿ. ಒಂದು ವೇಳೆ 0 ಇದ್ದರೆ ನೀವು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಓಕೆ, ಎಲ್ಲ ಟೈಟಲ್ಗಳನ್ನು ನೋಡಿಕೊಂಡು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಪುನಃ ಕ್ಲಿಕ್ ಮಾಡಿ, ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ, ನಾವೀಗ ಮೊದಲನೇ ಹಂತದಲ್ಲಿ ಸರಬರಾಜು ಮಾಡಿರ್ತಕ್ಕಂತಹ ಎಲ್ಲ ತರಗತಿಗಳ ಎಲ್ಲ ಟೈಟಲ್ಗಳನ್ನು ನೋಡಿಕೊಂಡು ಸೇವ್ ಮಾಡಿದ್ದೇವೆ. ನಾವಿಲ್ಲಿ ಗಮನಿಸ್ಬೋದು ಟೋಟಲ್ ನಂಬರ್ ಆಫ್ ಬುಕ್ಸ್ ಸಪ್ಲೈಡ್ 30, ಹಾಗೆಯೇ ಟೋಟಲ್ ನಂಬರ್ ಆಫ್ ಬುಕ್ಸ್ ರಿಸೀವ್ಡ್ 30. ಈ ರೀತಿ ಎಷ್ಟು ಬುಕ್ಸ್ಗಳನ್ನು ಅವರು ಸರಬರಾಜು ಮಾಡಲಾಗಿದೆಯೋ ಅಷ್ಟು ಬುಕ್ಸನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೇವೆ. ಅವೆರಡು ಕಾಲಮ್ಗಳನ್ನು ನಾವು ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಬುಕ್ಸ್ ರಿಕ್ವೆಸ್ಟೆಡ್ ಇದೆಯಲ್ಲ, ಅಲ್ಲಿ ನಂಬರ್ ಜಾಸ್ತಿ ಇದೆ. ಯಾಕಂದರೆ ಎಲ್ಲ ಬುಕ್ಸ್ಗಳನ್ನು ಕೂಡ ಮೊದಲನೇ ಹಂತದಲ್ಲೇ ಸಪ್ಲೈಯನ್ನು ಮಾಡಲಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಅಲ್ಲಿ ನಂಬರ್ಸ್ ಜಾಸ್ತಿ ಇರ್ಬೋದು. ನೀವು ಟೋಟಲ್ ಬುಕ್ಸ್ ಸಪ್ಲೈಡ್ ಎಷ್ಟಿದೆ, ಟೋಟಲ್ ಬುಕ್ಸ್ ರಿಸೀವ್ಡ್ ಎಷ್ಟಿದೆ ಅವೆಲ್ಲವನ್ನು ಟೋಟಲ್ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿದ್ದರೆ, ಹಾಗೆಯೇ ರಿಸೀವ್ಡ್ ಡೇಟ್ ಬಂದಿರ್ತದೆ ಲಾಸ್ಟ್ ಕಾಲಮಲ್ಲಿ, ಇದೆಲ್ಲ ಸರಿಯಾಗಿದ್ದಲ್ಲಿ ನೀವು ಲಾಸ್ಟಿಗೆ ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಯಾವುದೇ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ಆನಂತರ ಫೈನಲ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ಗಮನಿಸ್ಬೋದು ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಈಗ ಇರೋದಿಲ್ಲ. ನಾವೀಗ ಫೈನಲ್ ಸಬ್ಮಿಟನ್ನು ಕೊಟ್ಟಿದ್ದೇವೆ. ಜನರೇಟ್ ಚಲನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ನಮ್ಮ ಶಾಲೆಗೆ ಸರಬರಾಜಾಗಿರ್ತಕ್ಕಂತಹ ಎಲ್ಲ ಟೈಟಲ್ಗಳನ್ನು ನೋಡ್ಬೋದು. ಓಕೆ, ಒಂದು ಫೈಲ್ ಡೌನ್ಲೋಡ್ ಆಗ್ತದೆ, ಅದನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ಗಮನಿಸ್ಬೋದು ಮೊಬೈಲಲ್ಲಾದರೆ ಈ ರೀತಿ ಬರ್ಬೋದು, ತೊಂದರೆ ಇಲ್ಲ. ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಬಳಸ್ಕೊಂಡು ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ, ಆಗ PDF ಬರ್ತದೆ. ಈ ರೀತಿಯ ಒಂದು PDF ಅಕ್ನಾಲಜ್ಮೆಂಟ್ ಫಾರ್ ರೆಸಿಪ್ಟ್ ಆಫ್ ಟೆಕ್ಸ್ಟ್ ಬುಕ್ಸ್ ಅಂತೇಳಿ ಬರ್ತದೆ. ಇದರಲ್ಲಿ ಎಲ್ಲ ಟೈಟಲ್ಗಳು ನಮಗೆ ಎಷ್ಟು ಬುಕ್ಸ್ ಸಪ್ಲೈ ಆಗಿದೆಯೋ ಅವೆಲ್ಲವನ್ನು ಕೂಡ ನಾವು ನೋಡ್ಬೋದು. ನಿಮ್ಮ ಶಾಲೆ HPS ಆಗಿದ್ದಲ್ಲಿ ಈ ರೀತಿಯ 7 ತರಗತಿಗಳನ್ನು ನಾವು ನೋಡ್ಬೋದು. ಓಕೆ, ಕ್ಲಾಸ್ 6th ಮತ್ತು 7th ಎಷ್ಟು ಟೈಟಲ್ಗಳಿದೆ ಅಂತೇಳಿ ನೋಡೋದಾದರೆ ಆ ಒಂದು ತರಗತಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಗಮನಿಸ್ಬೋದು ಇಷ್ಟು ಟೈಟಲ್ಗಳು ಕ್ಲಾಸ್ 6th ಸಪ್ಲೈ ಮಾಡಲಾಗಿದೆ. ಇವೆಲ್ಲ ಟೈಟಲ್ಗಳನ್ನು ನೋಡ್ಕೊಳ್ಳಿ. ಎಷ್ಟು ಬುಕ್ಸ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ನೋಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಗ್ತದೆ. ಹಾಗೆಯೇ ಕ್ಲಾಸ್ 7th ಸಂಬಂಧಪಟ್ಟಂತೆ ಎಷ್ಟು ಟೈಟಲ್ಗಳು ಸಪ್ಲೈ ಆಗಿದೆ ಅಂತೇಳಿ ನೋಡೋದಾದರೆ ಇಲ್ಲಿ ನಾವು ಗಮನಿಸ್ಬೋದು. ಓಕೆ, ಕ್ಲಾಸ್ 7th ಸಂಬಂಧಪಟ್ಟಂತೆ ಒಟ್ಟು 18 ಟೈಟಲ್ಗಳನ್ನು ಸಪ್ಲೈ ಮಾಡಲಾಗಿದೆ. ಇವೆಲ್ಲವನ್ನು ನೋಡಿಕೊಂಡು ಎಷ್ಟು ಬುಕ್ಸ್ ಬಂದಿದೆ ಅಂತೇಳಿ ನೋಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.